ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯವರಿಗೆ ಜೀವನದಲ್ಲಿ ಯಾವುದೇ ಕಷ್ಟ ಇಲ್ಲದೆ ಏಳಿಗೆ, ಸಮೃದ್ಧಿ, ಅಭಿವೃದ್ಧಿಯಿಂದ ಜೀವನ ಮಾಡಬೇಕೆಂದರೆ ಪಾಲಿಸಲೇಬೇಕಾದ ಶಾಶ್ವತವಾದ ಮತ್ತು ಸರಳವಾದ ಪರಿಹಾರಗಳು. ಮೇಷರಾಶಿಯವರು ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಮೊದಲು ಮಾಡಬೇಕಾದ ಕೆಲಸ ಭೂಮಿ ತಾಯಿಗೆ ನಮಸ್ಕಾರ ಮಾಡಿಯೇ ಮೇಲೇಳಬೇಕು. ಎರಡನೆಯದಾಗಿ, ಮೇಷರಾಶಿಯ ಜಾತಕದವರು ಯಾವುದೇ ಒಂದು ಕೆಲಸಕ್ಕೆ ತೆರಳಬೇಕಾದರೆ ಮೊದಲು ಭೂಮಿ ತಾಯಿಗೆ ಒಂದು ನಮಸ್ಕಾರವನ್ನು ತಪ್ಪದೆ ಮಾಡಬೇಕು. ಮೂರನೆಯದಾಗಿ, ಪ್ರತಿ ಸಲ ನೀವು ಎಲ್ಲಿಗಾದರೂ ಹೋದಾಗ, ಅಂದರೆ ದೇವಸ್ಥಾನ, ಶಾಲಾ ಕಾಲೇಜು, ನ್ಯಾಯಾಲಯ, ಕಚೇರಿ, ಯಾವುದೇ ಸಭೆ ಸಮಾರಂಭ ಇರಬಹುದು, ಅಲ್ಲಿಗೆ ಹೋದಾಗ ತಪ್ಪದೆ ಭೂಮಿಗೆ ಒಂದು ನಮಸ್ಕಾರ ಹಾಕಿಯೇ ಒಳ ಹೋಗಿ ನಿಮ್ಮ ಕಾರ್ಯದಲ್ಲಿ ನೀವು ತೊಡಗಿಕೊಳ್ಳಿ. ಈ ರೀತಿ ನೀವು ಪ್ರತಿ ಸಲ ಭೂಮಿಗೆ ನಮಸ್ಕಾರ ಮಾಡುವುದರಿಂದ ಬಹಳ ಅಂದರೆ ಬಹಳ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಹೊಂದುತ್ತೀರಿ. ನಾಲ್ಕನೆಯದಾಗಿ, ನೀವು ಕುರಿಗಳಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಮೇವನ್ನು ಹಾಕಲು ಪ್ರಯತ್ನ ಪಡಿ. ಇಲ್ಲ, ಕುರಿಗಳಿಗೆ ಏನನ್ನಾದರೂ ತಿನ್ನಲು ಕೊಡಿ, ಆದರೆ ನೀವು ಕುರಿಗಳನ್ನು ಮಾತ್ರ ತಿನ್ನಬೇಡಿ. ಐದನೆಯದಾಗಿ, ನೀವು ಗುರುಗಳ ಆರಾಧನೆಯನ್ನು ಮಾಡಿ, ಗುರುಗಳನ್ನು ಮಾತ್ರ ಬಿಡಬೇಡಿ. ನಿಮ್ಮ ಜೀವನದಲ್ಲಿ ಏನಾದರೂ ನೀವು ಉದ್ಧಾರ ಆಗಲೇಬೇಕು ಅಂದರೆ ನೀವು ಗುರುಗಳ ಸೇವೆಯನ್ನು ಬಹಳ ಅಂದರೆ ಬಹಳ ಮುಖ್ಯವಾಗಿ ಮಾಡಲೇಬೇಕು. ಆರನೆಯದಾಗಿ, ಮೇಷರಾಶಿಯವರು ಮಣ್ಣಿನಿಂದ ತಯಾರಿಸಿದ ಪದಾರ್ಥಗಳು, ಅಂದರೆ ಮಣ್ಣಿನಿಂದ ಮಾಡಿದ ಮಡಕೆಯ ನೀರನ್ನು ಕುಡಿಯುವುದು, ಅಡುಗೆಯನ್ನು ತಿನ್ನುವುದು, ಈ ರೀತಿ ಮಣ್ಣಿನಿಂದ ತಯಾರಿಸಿದ ಪದಾರ್ಥಗಳನ್ನು ಉಪಯೋಗಿಸಿದರೆ ನಿಮ್ಮ ಜೀವನದಲ್ಲಿ ಇಂತಹ ಸುಲಭ ಸರಳ ಪರಿಹಾರಗಳನ್ನು ರೂಢಿಸಿಕೊಂಡರೆ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಿಯೇ ಆಗುತ್ತದೆ. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.